ಭಾರತದಲ್ಲಿ 70%ಗಿಂತ ಹೆಚ್ಚು ರೈತರು ವಾಸಿಸುತ್ತಿದ್ದಾರೆ. ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿರುವ ಓಟದ ಮತ್ತು ಎತ್ತಿನ ಬಂಡಿ ಪ್ರದರ್ಶನಗಳ ಸಂಪ್ರದಾಯವನ್ನು ಕಾಪಾಡಿಕೊಳ್ಳಲು ಭವ್ಯವಾದ ಎತ್ತುಗಳ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಂದು ಬಸವಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ಅವರು ಹೇಳಿದ್ದಾರೆ. ಏಕ್ಸಂಬ ಪಟ್ಟಣದಲ್ಲಿ ಕಾರಹುಣ್ಣಿಮೆ ಅಂಗವಾಗಿ ಜೊಲ್ಲೆ ಗ್ರೂಪ್ ಆಯೋಜಿಸಿದ್ದ ರಾಜ್ಯ ಮಟ್ಟದ ಎತ್ತುಗಳ ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಅವರು, ಬಹುಮಾನ ವಿತರಣಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಪ್ರಾಣಲಿಂಗ ಮಹಾಸ್ವಾಮೀಜಿ ಅವರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾದಂಥ ಬೀರೇಶ್ವರ ಸಂಸ್ಥೆಯ ಅಧ್ಯಕ್ಷರಾದಂಥ ಬಸವಣ್ಣ ಜೊಲ್ಲೆ ಅವರೇ, ಮಾಜಿ ಅಧ್ಯಕ್ಷರಾದಂಥ ಜಯನನ್ನ ಜಾಧವ್ ಅವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಎಲ್ಲ ನನ್ನ ಯುವ ಮಿತ್ರರೇ, ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಭಾರತ ದೇಶ ಇದು ಒಂದು ಕೃಷಿ ಪ್ರಧಾನ ದೇಶ. ಇನ್ನೂ ಕೂಡ 50%ಕ್ಕಿಂತನೂ ಜಾಸ್ತಿ ಜನ ನಮ್ಮ ಭಾರತ ದೇಶದಲ್ಲಿ ರೈತರಿದ್ದಾರೆ. ಅದಕ್ಕೆ ಒಕ್ಕಲತನ ಜೊತೆನೆ ಪ್ರಾಚೀನ ಕಾಲದಿಂದನೂ ಕೂಡ ಒಂದು ಪ್ರಥಾ ಇದೆ. ನಮ್ಮ ಭಾರತ ದೇಶದಲ್ಲಿ ಎತ್ತುಗಳ ಪ್ರದರ್ಶನ ಇರ್ಬೋದು ಅಥವಾ ಶರ್ಯತ್ ಇರ್ಬೋದು, ಈ ರೀತಿಯಾದಂಥ ಬೇರೆ ಬೇರೆ ಕಾರ್ಯಗಳು ನಡೀತಾ ಬಂದಿರ್ತವೆ. ಅದಕ್ಕೆ ಈ ಬಾರಿನೂ ಕೂಡ ಇಲ್ಲಿ ಎಕ್ಸಂಬದಲ್ಲಿ ಮೊದಲನೇ ಬಾರಿಗೆ ಒಂದು ದೊಡ್ಡ ಮಟ್ಟದ ಒಂದು ಎತ್ತುಗಳ ಒಂದು ಪ್ರದರ್ಶನ ಮಾಡಬೇಕನ್ನೋ ಒಂದು ನಿಟ್ಟಿನಿಂದ ಎಲ್ಲ ಗ್ರಾಮಸ್ಥರಿರ್ಬೋದು, ನಮ್ಮ BJPಯ ಎಲ್ಲ ಕಾರ್ಯಕರ್ತರು ಕೂಡಿ ನಿರ್ಧಾರ ಮಾಡಿದರು. ಮತ್ತು ಆ ಸ್ಪಾನ್ಸರ್ಶಿಪ್ಗೋಸ್ಕರ, ಬಹುಮಾನಗೋಸ್ಕರ ನಮ್ಮ ತಂದೆಯವರಾದಂಥ ಅನ್ನಸಬಣ್ಣ ಜೊಲ್ಲೆಜಿಯವರು ಮತ್ತು ತಾಯಿಯವರಾದಂಥ ಶಶಿಕಲಾ ಜೊಲ್ಲೆಜಿ ಅವ್ರಿಗೆಲ್ಲರೂ ಭೇಟಿ ಆದಮೇಲೆ ಇದು ಒಂದು ಒಳ್ಳೆಯ ಕಾರ್ಯ ಅಂತ ತಿಳ್ಕೊಂಡು ಪೂರ್ಣವಾದಂಥ ಬಹುಮಾನ ವಿತರಣೆಯನ್ನು ನಾವು ಜೊಲ್ಲೆ ಗ್ರೂಪ್ ವತಿಯಿಂದ ಕೊಡ್ತಾ ಇದ್ದೀವಿ ಅಂತ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ರೀತಿ ಬಂದಂಥ ಎಲ್ಲ ಏನು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ, ಇನ್ನೊಮ್ಮೆ ನನ್ನನ್ನು ಕೂಡ ಇಲ್ಲಿ ಇನ್ವೈಟ್ ಮಾಡಿ ಒಂದು ಸತ್ಕಾರ ಮಾಡಿದ್ದಕ್ಕೆ ಎಲ್ಲ ಆಯೋಜಕರಿಗೆ ಧನ್ಯವಾದಗಳನ್ನು ಕೋರ್ತಾ ನನ್ನ 2 ಮಾತುಗಳಿಗೆ ನಾನು ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಮಿತ್ರರೇ, ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಭಾರತ ದೇಶ ಇದು ಒಂದು ಕೃಷಿ ಪ್ರಧಾನ ದೇಶ. ಇನ್ನೂ ಕೂಡ 50%ಕ್ಕಿಂತನೂ ಜಾಸ್ತಿ ಜನ ನಮ್ಮ ಭಾರತ ದೇಶದಲ್ಲಿ ರೈತರಿದ್ದಾರೆ. ಅದಕ್ಕೆ ಒಕ್ಕಲತನ ಜೊತೆನೆ ಪ್ರಾಚೀನ ಕಾಲದಿಂದನೂ ಕೂಡ ಒಂದು ಪ್ರಥಾ ಇದೆ. ನಮ್ಮ ಭಾರತ ದೇಶದಲ್ಲಿ ಎತ್ತುಗಳ ಪ್ರದರ್ಶನ ಇರ್ಬೋದು ಅಥವಾ ಶರ್ಯತ್ ಇರ್ಬೋದು, ಈ ರೀತಿಯಾದಂಥ ಬೇರೆ ಬೇರೆ ಕಾರ್ಯಗಳು ನಡೀತಾ ಬಂದಿರ್ತವೆ. ಅದಕ್ಕೆ ಈ ಬಾರಿನೂ ಕೂಡ ಇಲ್ಲಿ ಎಕ್ಸಂಬದಲ್ಲಿ ಮೊದಲನೇ ಬಾರಿಗೆ ಒಂದು ದೊಡ್ಡ ಮಟ್ಟದ ಒಂದು ಎತ್ತುಗಳ ಒಂದು ಪ್ರದರ್ಶನ ಮಾಡಬೇಕನ್ನೋ ಒಂದು ನಿಟ್ಟಿನಿಂದ ಎಲ್ಲ ಗ್ರಾಮಸ್ಥರಿರ್ಬೋದು, ನಮ್ಮ BJPಯ ಎಲ್ಲ ಕಾರ್ಯಕರ್ತರು ಕೂಡಿ ನಿರ್ಧಾರ ಮಾಡಿದರು. ಮತ್ತು ಆ ಸ್ಪಾನ್ಸರ್ಶಿಪ್ಗೋಸ್ಕರ, ಬಹುಮಾನಗೋಸ್ಕರ ನಮ್ಮ ತಂದೆಯವರಾದಂಥ ಅನ್ನಸಬಣ್ಣ ಜೊಲ್ಲೆಜಿಯವರು ಮತ್ತು ತಾಯಿಯವರಾದಂಥ ಶಶಿಕಲಾ ಜೊಲ್ಲೆಜಿ ಅವ್ರಿಗೆಲ್ಲರೂ ಭೇಟಿ ಆದಮೇಲೆ ಇದು ಒಂದು ಒಳ್ಳೆಯ ಕಾರ್ಯ ಅಂತ ತಿಳ್ಕೊಂಡು ಪೂರ್ಣವಾದಂಥ ಬಹುಮಾನ ವಿತರಣೆಯನ್ನು ನಾವು ಜೊಲ್ಲೆ ಗ್ರೂಪ್ ವತಿಯಿಂದ ಕೊಡ್ತಾ ಇದ್ದೀವಿ ಅಂತ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ರೀತಿ ಬಂದಂಥ ಎಲ್ಲ ಏನು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ, ಇನ್ನೊಮ್ಮೆ ನನ್ನನ್ನು ಕೂಡ ಇಲ್ಲಿ ಇನ್ವೈಟ್ ಮಾಡಿ ಒಂದು ಸತ್ಕಾರ ಮಾಡಿದ್ದಕ್ಕೆ ಎಲ್ಲ ಆಯೋಜಕರಿಗೆ ಧನ್ಯವಾದಗಳನ್ನು ಕೋರ್ತಾ ನನ್ನ 2 ಮಾತುಗಳಿಗೆ ನಾನು ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಭವ್ಯ ಪ್ರದರ್ಶನ ಇಟ್ಕೊಂಡಿದ್ದೀವಿ. ಅಣ್ಣವ್ರಿಗೆ ಮೊದಲನೇ ಸಲ ಹೋಗಿ ಭೇಟಿ ಆದಾಗ ಏನ ಒಳ್ಳೆಯ ಕಾರ್ಯಕ್ರಮ ಮಾಡೋದಿರಿ ಮಾಡಿ ಅಂತಂದ್ರೆ ನಮ್ಗೆ ಅದರಿಂದ ನಮ್ಗೆ ಒಂಥರ ಹುರುಪು ಬತ್ತು. ಇಂಥ ಒಂದು ಕಾರ್ಯಕ್ರಮ ಅಣ್ಣವ್ರು ಹೇಳಿದರು ಯಶಸ್ವಿ ಮಾಡಬೇಕಂತ. ಆದ್ರೂ ಒಂದು ಎಲ್ಲರೇ ನಮಗೆ ತೆಪ್ಪಿರಿ, ಹಿರಿಯರ ಕಡೆ ಆಗಲಿ, ಈ ರೈತರ ಕಡೆ ಆಗಲಿ ಕ್ಷಮೆ ಇರಲಿ, ಅನ್ನಗಳ ಕಡೆ ಆಗಲಿ ನಮ್ಗೊಂದು ಸ್ವಲ್ಪ ಕ್ಷಮೆ ಇರಲಿ. ಇದ್ದರೆ ಸ್ವಲ್ಪ ಮೊದಲಿದ್ದು ನಾವು ಮಾಡೋದಾ. ಇನ್ನು ಮುಂದೆ ಏನು ಭೀ ಮಾಡೋದಾದರೆ ಒಂಥರ ಯಾರ್ಯಾರೇ ಕೇಳ್ಕೊಂಡು ಒಳ್ಳೆಯದ ಕಾರ್ಯಕ್ರಮ ನಾವು ನಡ್ಸ್ಕೊಂಡು ಹೋಗ್ತೀವಿ. ಮತ್ತೊಂದು ನಮಗೆ ಮಳೆ ಒಂದು ಸ್ವಲ್ಪ ಅಡಚಣೆ ಮಾಡಿದ್ದು, ಅಂದರೆ ಮಣ್ಣಿಗೆ 4 ದಿವಸಕ್ಕೆ ಮಳೆ ಜೋರ್ಲಿ ಬತ್ತು. ಅದರಿಂದ ನಮ್ಗೆ ಟೈಮಿಂಗ್ ಸಿಗೋದಿಲ್ಲ. ಅಂದರೆ ಇಡೋದು ಏನು ಬ್ಯಾಡೋ, ಇಲ್ಲಿ ಭೂಮಿ ವ್ಯವಸ್ಥೆ ಅಂದರೆ ಮಣ್ಣಿ ಮಳೆ ಬಿತ್ತಂದರೆ ಇಲ್ಲಿ ದನಗಳ ಕಾಲ ಹೋಗಿತಾವೆ. ಅದರಿಂದ ತರಾಸಾಗಿ ಅನ್ನೋ ಕಾರ್ಯಕ್ರಮ ಇಟ್ಕೋದು ಬ್ಯಾಡೋ ಅಂತ ವಿಚಾರದಾಗಿದ್ದೆವು. ಮಳೆ ಸಡನ್ಲಿ ಬಂದಾಗನ ಕಾರ್ಯಕ್ರಮ ನಾವು ಇಟ್ಕೊಂಡೆವು. ಆದ್ರೂ ಚಲೋಖನ ಈ ಕಾರ್ಯಕ್ರಮ ಪಾರಾತೈತಿ. ಭಾಳ ದೂರಿಂದ ದನಗಳು ಬಂದವು. ನಾವು ಯಾನ ಅನ್ಯಾಯ ಮಾಡಿಲ್ದ ನಮ್ಮ ಪಂಚರ್ ತೆಗೆಯವ್ರು ಇದ್ದಾರು. ಆದರೆ ಬಿ ಎಲ್ಲರಿಗೆ ಕ್ಷಮೆ ಆಗಿ ತಪ್ಪಿದಲ್ಲಿ ಬಿ ಕ್ಷಮೆ ಇರಲಿ ಅಂತ ತಿಳ್ಕೊತೀವಿ. ಚಾಂಪಿಯನ್ ಎತ್ತಿನ ಸ್ಪರ್ಧೆಯಲ್ಲಿ ಬೆಂಡವಾಡದ ಮಹಾದೇವ್ ಪೂಜಾರಿ, ರಾಮಚಂದ್ರ ಸೂರ್ಯವಂಶಿ ಮತ್ತು ಈರಣ್ಣ ಹಿರೇಗೋನಿ ಅವರ ಎತ್ತುಗಳಿಗೆ ಬಹುಮಾನಗಳನ್ನು ನೀಡಿ ಗೌರವಿಸಲಾಗಿದ್ದು, ವಿಂದತ್ತಿ ಮತ್ತು 2 ಹಲ್ಲಿನ ಜೋಡಿ ಎತ್ತುಗಳ ಸ್ಪರ್ಧೆಯಲ್ಲಿ ಕನಗಾಲದ ಚಿದಾನಂದ ಹಿರೇಮಠ್, ಕಡಕಲಾಟ್ನ ಸಚಿನ್ ಕಾಮ್ಟೆ ಮತ್ತು ನೀಡಸೋಸಿ ಅಪ್ಪಸಾಹೇಬ ಹೆಗರೆ ಮತ್ತು ಅಷ್ಟೇ ಅಲ್ಲದೆ 4 ಮತ್ತು 6 ಹಲ್ಲಿನ ಜೋಡಿ ಎತ್ತುಗಳ ಸ್ಪರ್ಧೆಯಲ್ಲಿ ಬೆಂಡವಾಡದ ಕಲ್ಲಪ್ಪ ಮಗದೂಮ್, ಬೆಂಚಿನಮಡಿಯ ಮಲ್ಲಪ್ಪ ರುದ್ರಾಪುರ್, ನವನಾಥ ಚೌಗುಲೆ ಅವರ ಹೋರಿಗಳು ಬಹುಮಾನ ಪಡೆದುಕೊಂಡಿವೆ. ಎತ್ತುಗಳ ಸ್ಪರ್ಧೆ ಅಂದರೆ ಜೋಡಿ ಸ್ಪರ್ಧೆಯಲ್ಲಿ ಸೊಲ್ಲಾಪುರದ ಸುರೇಶ್ ಕೋತ್, ಎಕ್ಸಂಬಾದ ಭೀಮ ಬಾಕಳೆ ಸೇರಿದಂತೆ ಇತರೆ
ಎತ್ತುಗಳು ಮತ್ತು ಇವರಿಗೆ ಈಗ ಬಹುಮಾನಗಳು ಲಭ್ಯವಾಗಿದ್ದು 4 ಮತ್ತು 6 ಹಲ್ಲಿನ ಸ್ಪರ್ಧೆಯಲ್ಲಿ ಎಕ್ಸಂಬಾದ ದಯಾನಂದ ಗಾಕೆ ಮತ್ತು ಮಹಾದೇವ ಕೋಳಿ ಸೇರಿದಂತೆ ಇತರರಿಗೆ ಅಂದರೆ ಅವರ ಎತ್ತುಗಳಿಗೆ ಕೂಡ ಬಹುಮಾನಗಳನ್ನು ಪಡೆದುಕೊಂಡಿದ್ದಾರೆ. ವಿಜೇತರಿಗೆ ನಗದು ಬಹುಮಾನ ಮತ್ತು ಪಾರಿತೋಷಕ ನೀಡಿ ಸನ್ಮಾನಿಸಲಾಗಿದ್ದು, ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಸ್ಪರ್ಧಾಳುಗಳಿಗೆ ಸಮಾಧಾನಕರ ಬಹುಮಾನವನ್ನು ನೀಡಿ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ಆಶಾಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯ ಅಧ್ಯಕ್ಷರಾದ ಜ್ಯೋತಿ ಪ್ರಸಾದ್ ಜೊಲ್ಲೆ, ಅಪ್ಪಾಸಾಹೇಬ್ ಜೊಲ್ಲೆ ಮತ್ತು ಜಯಾನಂದ ಜಾಧವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, BV5 ನ್ಯೂಸ್ ಕನ್ನಡ, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.